ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ಈ ದಿನ ಮಲ್ಲಿಗೆ ಕಟ್ಟೋದನ್ನು ತೋರಿಸ್ತಾ ಇದ್ದೇನೆ. ಅದು ನಮಗೆ ಮುಡಿಲಿಕ್ಕಾದರೂ ಆಗ್ಬೋದು, ದೇವ್ರಿಗೆ ಮುಡಿಸ್ಲಿಕ್ಕಾದರೂ ಆಗ್ಬೋದು. ನಿಮಗೆ ಎಷ್ಟುದ್ದ ಹಾರ ಬೇಕೋ ಅಷ್ಟು ದಾರವನ್ನು ಬಿಟ್ಟು ನಂತರ ಮುಂದಿನಿಂದ 2 ಮೊಗ್ಗಿಟ್ಟು ಕಟ್ಟಬೇಕು. ಮಾಮೂಲಿ ಈಗ ನಾವು ಹೂ ಕಟ್ಟಿದಾಗೆ ಕಟ್ಟಿದರೆ ಆಯಿತು. ಇನ್ನು ಮುಂದೆ ಒಂದೊಂದೇ ಮೊಗ್ಗು ಇಟ್ಟು ಕಟ್ತಾ ಹೋಗಬೇಕು. ಹಾರಕ್ಕೆ ಬಿಟ್ಟ ದಾರವನ್ನು ಬೆರಳ ಮೇಲೆ ಇಟ್ಕೊಂಡು ಒಂದು ಮೊಗ್ಗನ್ನು ಇಟ್ಟು ಹಿಂದಿನಿಂದ ಸುತ್ತು ತನ್ನಿ. ದಾರ ಪಕ್ಕಕ್ಕೆ ಸರಿಸಿ ಇನ್ನೊಂದು ಮೊಗ್ಗನ್ನು ಅದರ ಮೇಲೆ ಇಟ್ಟು ಮತ್ತು ಕೆಳಗಿನಿಂದ ಒಂದು ಸುತ್ತು ತರಬೇಕು. ಮತ್ತು ಅದೇ ಥರನೇ ಪಕ್ಕಕ್ಕೆ ದಾರ ಸ್ವಲ್ಪ ಸರಿಸಿ ಮತ್ತು ಇನ್ನೊಂದು ಮೊಗ್ಗನ್ನು ಅದರ ಮೇಲೇ ಇಟ್ಟು ಮತ್ತು ಕೆಳಗಿನಿಂದ ಒಂದು ಸುತ್ತು ಬರಬೇಕು. ಇದೇ ಥರನೇ ರೌಂಡಾಗಿ ನಾವು ಕಟ್ತಾ ಹೋದರೆ ಹೂವಿನ ಹಾರ ತುಂಬ ಚೆಂದ ಬರುತ್ತೆ. ನಾವು ಇದನ್ನು ಒಂದು 2 ಇಂಚಿನಷ್ಟು ಬರೀ ಮಲ್ಲಿಗೆ ಮೊಗ್ಗುಗಳನ್ನೇ ಕಟ್ತಾ ಹೋಗಬೇಕು. ನಂತರ ಮತ್ತು ಇನ್ನೂ ಚೆಂದ ಕಾಣುತ್ತಂದರೆ ರೋಸ್ ಪೆಟಲ್ಗಳನ್ನ ಅದರಲ್ಲಿ ಸೇರಿಸ್ತೇವೆ. ಈಗ 2 ಇಂಚಿನಷ್ಟು ಮಲ್ಲಿಗೆ ಮೊಗ್ಗಿನ ಹಾರವನ್ನು ಮಾಡಿದ್ವಲ್ಲ, ಈಗ ರೋಸ್ ಪೆಟಲನ್ನು ಅದೇ ಥರನೇ ಸ್ವಲ್ಪ ರೋಲ್ ಮಾಡಿ ಇಟ್ಟು ನಂತರ ಕೆಳಗಿನಿಂದ ಒಂದು ಸುತ್ತು ಬರಬೇಕು. ಇದೇ ಥರನೇ ರೋಸ್ ಪೆಟಲನ್ನು ಇಟ್ಟು ಸುತ್ತುತ್ತಾ ಒಂದು ರೌಂಡ್ ಮಾಡ್ಕೊಂಡ್ರೆ ಇದು ಒಂದು ರೌಂಡು ತುಂಬ ಚೆಂದ ಆಗುತ್ತೆ. ರೋಸ್ ಪೆಟಲಿ ರೌಂಡ್ ಆಯ್ತಲ್ಲ, ಮತ್ತೀಗ ಮಲ್ಲಿಗೆ ಮೊಗ್ಗು ಅದೇ ಥರನೇ ಕಂಟಿನ್ಯೂ ಮಾಡಿದರೆ ಹಾರ ತುಂಬ ಚೆಂದ ಬರುತ್ತೆ. ನೋಡಿ, ನಾನು ಈಗ ಹಾರ ಮಾಡಿದ್ದು ಇಷ್ಟುದ್ದ ಆಗಿದೆ. ಮತ್ತು ಲಾಸ್ಟಿಗೆ ಅದು ಹೂವೆಲ್ಲ ಬಿಚ್ಚಬಾರ್ದು ಅಂತೇಳಿ ಒಂದು ಗಂಟನ್ನು ಹಾಕಿ ಮತ್ತು ಈಗ ನಾನು ಕಟ್ಟಿದ ಹೂವಿನ ಹಾರ ರೆಡಿಯಾಗಿದೆ. ನೀವು ಮೊಗ್ಗನ್ನು ತಂದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.